ಆಯುರ್ವೇದ ಅಂದರೆ ನಮ್ಮ ದೇಶದ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬೆಳೆದು ಬಂದ ಒಂದು ಔಷಧಿ ಪದ್ಧತಿ. ರಾಮಾಯಣ ಮಹಾಭಾರತದಲ್ಲೂ ಆಯುರ್ವೇದದ ಅದ್ಭುತಗಳ ಬಗ್ಗೆ ಉಲ್ಲೇಖಿಸಲ್ಪಟ್ಟಿದೆ. ಸೊರೈಸಿಸ್ ಎಂಬ ಈ ಚರ್ಮ ರೋಗದ ಮೇಲೆ ಆಯುರ್ವೇದ ತನ್ನ ಪ್ರಭಾವ ಬೀರುವುದೇ? ಈ ತರಹದ ಶಂಕೆ ರೋಗಿಯ ಮನಸ್ಥಿತಿಯನ್ನು ಬಲಹೀನಗೊಳಿಸುತ್ತದೆ. ಆದರೆ ಆಯುರ್ವೇದವೇ ಸೊರೈಸಿಸ್ನಿಂದ ಮುಕ್ತಿ ಹೊಂದುವ ಒಂದು ಆಶೀರ್ವಾದವಾಗಿದೆ. ಮತ್ತಿದರ ಉಪಚಾರ ಹೇಗೆ ಅಂತ ತಿಳಿಯೋದು ಅವಶ್ಯವಾಗಿದೆ. ಕಳೆದ ಕೆಲ ವರ್ಷಗಳಿಂದ ಆಯುರ್ವೇದದ ಸಂಪರ್ಕಕ್ಕೆ ಬಂದ ಸೊರೈಸಿಸ್ ಪೀಡಿತ ರೋಗಿಗಳಿಂದ ಒಂದು ಮಾತಂತೂ ಸ್ಪಷ್ಟವಾಗಿತ್ತು. ಅದೇನೆಂದರೆ, ಈ ಸೊರೈಸಿಸ್ ರೋಗ ಪೀಡಿತರ ಸಂಖ್ಯೆ ತುಂಬಾನೇ ದೊಡ್ಡದಾಗಿತ್ತು. ಅಷ್ಟೇ ಅಲ್ಲದೆ ಈ ರೋಗದ ಬಗ್ಗೆ ಸ್ಪಷ್ಟ ಮಾಹಿತಿಯೂ ಯಾರಿಗೂ ಇರಲಿಲ್ಲ. ಸೊರೈಸಿಸ್ನ ಪ್ರಾರಂಭ ಮೊದಲಾಗುವುದೇ ತಲೆಯಲ್ಲಿ ಹೇನಾಗುವುದರಿಂದ ಜೊತೆಗೆ ಕಣ್ಣಲ್ಲಿ ಉರಿ ಶುರುವಾಗೋದ್ರಿಂದ ಮತ್ತೆ ಗಂಟುಗಳಲ್ಲಿ ನೋವು ಶುರುವಾದ್ರೆ ಅದು ಸೊರೈಸಿಸ್ನಿಂದ ಅಂತ ತಿಳಿಯಲಾಗುತ್ತೆ. ಸೊರೈಸಿಸ್ನಲ್ಲಿ ಹಲವು ಪ್ರಕಾರಗಳಿವೆ. ಅದು ತಲೆಯಲ್ಲಾದ್ರೆ ಅದನ್ನ ಸ್ಕ್ಯಾಲ್ಪ್ ಸೊರೈಸಿಸ್ ಅಂತಾರೆ. ಪ್ಲೇಕ್ ಸೊರೈಸಿಸ್, ಕೊಟಾಟ್ ಸೊರೈಸಿಸ್, ಇನ್ವರ್ಸ್ ಸೊರೈಸಿಸ್, ನೈಲ್ ಸೊರೈಸಿಸ್, ಪಸ್ಚುರಲ್ ಸೊರೈಸಿಸ್, ಮತ್ತೆ ಮುಖ್ಯವಾಗಿ ಗಂಟುಗಳ ಮೇಲಿನ ಚರ್ಮ ಇರುತ್ತಲ್ಲ, ಆ ಚರ್ಮದ ಮೇಲೆ ಮೂಡುವಂಥ ಸೊರೈಸಿಸ್ಗೆ ಸೊರೈಸಿಸ್ ಅರ್ಥರೈಟಿಸ್ ಅಂತ ಕರೀತಾರೆ. ಸೊರೈಸಿಸ್ ಅನ್ನೋ ಹೆಸರಿನ ಈ ಕಾಯಿಲೆಗೆ ಅಲೋಪತಿಯಲ್ಲಿ ಯಾವುದೇ ತರಹದ ಚಿಕಿತ್ಸೆ ಸಿಗೋದಿಲ್ಲ. ಆದರೆ ಆಯುರ್ವೇದದ ದಿವ್ಯೌಷಧಿಯಿಂದ ಈ ರೋಗ ಪೂರ್ತಿಯಾಗಿ ವಾಸಿಯಾಗುವ ಸಂಭವ ಅತ್ಯಂತ ಅಧಿಕವಾಗಿದೆ. ಇಂಡಿಯನ್ ಸೊರೈಸಿಸ್ ಫೌಂಡೇಶನ್ನ ಕಾರ್ಯಕರ್ತರು ಈ ರೋಗದ ಬಗ್ಗೆ ಇರುವ ಅಜ್ಞಾನವನ್ನು ತೆಗೆದುಹಾಕಲು ಕಾರ್ಯಪ್ರವೃತ್ತರಾಗಿದ್ದಾರೆ. ಇಂತಹ ಒಂದು ಪ್ರಯತ್ನದ ಫಲದಿಂದಲೇ ಅಸಂಖ್ಯಾತ ಜನರು ಆಯುರ್ವೇದದ ಚಿಕಿತ್ಸೆಗೆ ಮನಸ್ಸು ಮಾಡಿದ್ದಾರೆ. ಈ ಸೊರೈಸಿಸ್ ರೋಗ ಬಂದಾಗ ನನಗೆ 5 ವರ್ಷ. ಈ ರೋಗ ಜಾಸ್ತಿ ಬೆಳೆಯುತ್ತಿದ್ದಂತೆ ನನಗೆ ಹೊರಗಡೆ ಹೋಗಲು ಆಗ್ತಿರ್ಲಿಲ್ಲ, ಯಾರಿಗೂ ಮುಖ ತೋರ್ಸೋಕ್ಕೂ ಆಗ್ತಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಬೆರೆಯೋದಕ್ಕೂ ಆಗ್ತಿರ್ಲಿಲ್ಲ. ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆಯುರ್ವೇದವೇ ಸೊರೈಸಿಸ್ಗೆ ದಿವ್ಯ ಔಷಧ. ಇದು ಒಂದೇ ಔಷಧ ಸೊರೈಸಿಸ್ ರೋಗವನ್ನು ಶರೀರದಿಂದ ಸಂಪೂರ್ಣವಾಗಿ ಕಿತ್ತೆಸೆಯುತ್ತೆ. ಈಗ ನಾನೆಷ್ಟು ಆರಾಮಾಗಿದ್ದೇನೆ ಅಂದರೆ 97% ನಾನು ಗುಣಮುಖನಾಗಿದ್ದೇನೆ. ಆಯುರ್ವೇದ ಉಪಚಾರದಲ್ಲಿ ಊಟದ ಪಥ್ಯದ ಕಡೆ ತುಂಬಾ ಗಮನ ಹರಿಸಲಾಗುತ್ತೆ. ಅದಕ್ಕಾಗಿಯೇ ಅಂದರೆ ಸೊರೈಸಿಸ್ಗಾಗಿಯೇ ಮಾಡಲ್ಪಟ್ಟ ಈ ಉಪಚಾರದಿಂದ ಗುಣಮುಖರಾಗದಿರುವ ಸಂಭವವೇ ಇಲ್ಲ. ಆಯುರ್ವೇದವೇ ಸೊರೈಸಿಸ್ ರೋಗಕ್ಕೆ ಇರುವ ಕೊನೆಯ ಚಿಕಿತ್ಸೆ. ಈ ಚಿಕಿತ್ಸೆಯಲ್ಲಿರುವವರು ಪಥ್ಯದಲ್ಲಿರುವುದು ಅತ್ಯಂತ ಅವಶ್ಯಕ. ಈ ಔಷಧ ಸೇವನೆ ಶುರುವಾದ 90 ದಿನಗಳ ಒಳಗೆ ಇದು ತನ್ನ ಪ್ರಭಾವ ಬೀರಲು ಶುರು ಮಾಡುತ್ತೆ. ನಿಮಗೆ ಅಂಟಿಕೊಂಡಿರುವ ಈ ರೋಗ ಕ್ರಮೇಣವಾಗಿ ಕಡಿಮೆ ಆಗ್ತಿರೋದು ನಿಮ್ಮ ಗಮನಕ್ಕೆ ಖಂಡಿತವಾಗ್ಲೂ ಬರುತ್ತೆ. ಆದರೆ ಚಿಕಿತ್ಸೆ ಸಮಯದಲ್ಲಿ ನಿಮಗೆ ಸೂಚಿಸಲಾದ ನಿಯಮಗಳನ್ನ ಕಠಿಣವಾಗಿ ಪಾಲಿಸುವುದು ಅತ್ಯಂತ ಅಗತ್ಯ. ಪಡ್ಕೊಂಡು ಬಂದಿದ್ದು ಅನುಭವಿಸಿದವನೇ ಬಲ್ಲ. ಈ ಗಾದೆ ಮಾತು ಸೊರೈಸಿಸ್ ರೋಗಕ್ಕೆ ಹೇಳಿ ಮಾಡಿಸಿದ್ದು. ಈ ಚರ್ಮ ರೋಗ ಗಂಭೀರತೆ ಮತ್ತು ಭಯಾನಕತೆಯನ್ನು ಸುಲಭವಾಗಿ ತಿಳಿಸುವುದಿಲ್ಲ. ಆದರೆ ಅತ್ಯಂತ ಭಯಂಕರ ಸ್ಥಿತಿಯನ್ನು ಬದಲಾಯಿಸೋ ಸಾಮರ್ಥ್ಯ ಆಯುರ್ವೇದ ಉಪಚಾರದಲ್ಲಿ ಖಂಡಿತ ಇದೆ. ಈ ಸತ್ಯವನ್ನ ಈಗ ಎಲ್ಲರೂ ತಿಳಿದಿದ್ದಾರೆ. ಮತ್ತೆ ಇದು ಸಮಯದ ಬೇಡಿಕೆ ಕೂಡ. ಈ ಚರ್ಮ ರೋಗದ ಹೆಸರು ಸೊರೈಸಿಸ್. ನೀವು ಸೊರೈಸಿಸ್ ರೋಗದಿಂದ ಬಳಲುತ್ತಿದ್ದೀರಾ? ಹಾಗಾದರೆ ಸಂಪರ್ಕಿಸಿ. ಇಂಡಿಯನ್ ಸೋರಿಯಾಸಿಸ್ ಫೌಂಡೇಶನ್, ಪ್ರಸಿದ್ಧಿ 76/1/7, 27th ಮೇನ್, 7th A Cross, opposite Congress Office, Sector 1, HSR Layout, Bangalore 560102. Telephone 080-2258-9083, 080-2258-9084. Mobile 9986699867. Website www.ilsoriasis.com. Email arcbangalore@ymail.com.